ಎಸ್ ಕೆ ಪರಮಾತ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಒಳ್ಳೆ ಹಾಂಟೆಡ್ ಪ್ಲೇಸ್ಗೆ ಬಂದಿದ್ದೀನಿ. ಇಲ್ಲಿ ಒಂದು ಹುಡುಗಿ ನೇಣು ಹಾಕ್ಕೊಂಡು ಲವ್ ವಿಚಾರದಲ್ಲಿ ಸತ್ತು 5 ವರ್ಷಗಳಾಗಿದೆ. ಇದು ಹಾಂಟೆಡ್ ಪ್ಲೇಸಲ್ಲಿ ನೈಟ್ ಟೈಮು ಇಲ್ಲಿ ಯಾರೂ ಅಡ್ಡಾಡಲ್ಲ. ಏನಾಗುತ್ತೆ ಅಂತ ಮುಂದೆ ನಮ್ಮ ಜೊತೆ ಇವತ್ತು ಇನ್ನೊಬ್ಬರು ಜಾಯ್ನ್ ಆಗಿದ್ದಾರೆ. ಆ ಗೋಸ್ಟ್ ವೀಡಿಯೋ ಜೊತೆ ಇವತ್ತು ಅವರಿಗೆ ಅದ್ಭುತವಾದಂಥ ಒಂದು ಅವ್ರಿಗೆ ಕಾಣಿಸುತ್ತೆ ಅಂತೆ. ನಮ್ಗೆ ಗೊತ್ತಿಲ್ಲ ಕಾಣಿಸುತ್ತೆ ಏನೋ ಇಲ್ಲ. ನಾವು ಇವತ್ತು ಈ ರೋಡಲ್ಲಿ ಒಂದು ಹುಡುಗಿ ನೇಣು ಹಾಕೊಂಡು ಸತ್ತೋಗಿರೋದು. ಆ ಹುಡುಗಿ ಒಬ್ಬ ಹುಡುಗನ ಲವ್ ಮಾಡ್ತಾಯಿತ್ತು. ಆ ಹುಡುಗ ಇನ್ನೂ ಅವ್ರು ಬೇರೆ ಏನೋ ಪ್ರಾಬ್ಲಮ್ ಏನಾಗಿಲ್ಲ. ಆ ಹುಡುಗಿ ಈ ರೋಡಲ್ಲಿ ಅಡ್ಡಾಡುತ್ತೆ. ನೋಡೋಣ ಈ ರೋಡಲ್ಲಿ ನಮಗೆ ಸಿಗುತ್ತೋ, ಮಾತಾಡ್ಸೋಕ್ಕಾಗುತ್ತೋ, ಏನು ಪ್ರಾಬ್ಲಮ್ ಆಗಿ ಆ ಹುಡುಗಿ ಸತ್ತೋಗಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಆ ಹುಡುಗಿನನ್ನ ಕೇಳಿಬಿಟ್ಟು ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಅವರು ಕೃಷ್ಣ ಅಲ್ವಾ, ಅದಕ್ಕೆ ಮಾಯ ಆಗ್ತಾ ಇರ್ತಾರೆ, ಕಾಣಿಸಲ್ಲ. ಅಣ್ಣ ಇದು ಏನು ಗೊತ್ತಾ, ಇಲ್ಲಿ ಗೋಸ್ಟ್ ವಿಡಿಯೋ ಮಾಡ್ತಾರ ಬಗ್ಗೆ ಈ ರೋಡಲ್ಲಿ 5 ವರ್ಷದ ಹಿಂದೆ ಒಂದು ಹುಡುಗಿ ನೇಣು ಹಾಕೊಂಡು ಸತ್ತೋಗಿರೋದು. ಏನಕ್ಕೋಸ್ಕರ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಅಪ್ಪ ಅಮ್ಮ ಆ ಹುಡುಗನ್ನ ಲವ್ ಮಾಡ್ತಾಯಿತ್ತು. ಲವ್ ಮಾಡ್ತಾ ಇರೋದಕ್ಕೋಸ್ಕರ ಅವ್ರ ಮನೆಯಲ್ಲಿ ಆ ಹುಡುಗಿ ಬಂದು ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟು ಲವ್ ಮಾಡ್ತಿದ್ರು. ಹಂಗಾಗಿ ಅದೇನಾಯಿತು ಅಂದರೆ ಆ ಹುಡುಗನ್ನ ಮದುವೆ ಆಗೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಓಡಾಡ್ಬಿಡೋಣಂತೆಲ್ಲ ಅಂತ ಮಾತಾಡ್ತಿದ್ರು. ಆಮೇಲೆ ಆ ಹುಡುಗ ಏನಾಯ್ತು, ಆ ಹುಡುಗನ ಮೈಂಡ್ ಚೇಂಜ್ ಆಗಿದ್ದಕ್ಕೆ ಇವನು ಭಾರಿ ಮೋಸ ಮಾಡಿಬಿಟ್ನಲ್ಲ ಅಂತೇಳಿ ಆ ಹುಡುಗಿ ಒಂಥರ ಇರಿಟೇಡು, ಏನೋ ಡಿಪ್ರೆಷನ್ ಥರ ಹೋಗ್ಬಿಟ್ಟು ಮೈಂಡು ಏನೋ ಸತ್ತೋಗ್ಬಿಡ್ಬೇಕು, ಏನಾದರೂ ತಗೊಂಡು ಚುಚ್ಕೊಂಡು ಏನಾದರೂ ಮಾಡ್ಕೊಬಿಡ್ಬೇಕು ಅಂತೇಳಿ ಆ ಹುಡುಗಿ ಏನು ಮಾಡ್ತು ಅಂದರೆ ಲಾಸ್ಟಿಗೆ ಇಲ್ಲಿ ಐತಲ್ಲ, ಇಲ್ಲಿ ಈ ಗಿಡ ಐತಲ್ಲ ಇಲ್ಲಿ ಆ ಗಿಡ ಸರಿಯಾಗಿ ಬಂದು ನೇಣು ಹಾಕ್ಕೊಂಡು ಸತ್ತೋಗಿದ್ದು. ಅಲ್ಲಿ ಬಂದು ನೇಣು ಹಾಕೊಂಡು ಸತ್ತೋಯ್ತು. ಅಲ್ಲಿ ಬಂದು ಅಣ್ಣ ಇದೇ ನೋಡೋಣ, ಇದೇ ಗಿಡ. ಅಲ್ಲಿ ಕೆಳಗಡೆ ಕೊಂಬೆ ಐತಲ್ಲ, ಇದು ಈ ರೆಂಬೆ ಐತಲ್ಲ, ಇಲ್ಲಿಗೆ ಆ ಹುಡುಗಿ ಹಗ್ಗ ಹಾಕ್ಬಿಟ್ಟು ನೇಣು ಹಾಕ್ಕೊಂಡು ಸತ್ತೋಗಿದ್ದು. ಇಲ್ಲಿ ಈ ಜಾಗದಲ್ಲಿ ಈ ಥರ ಆಗಿರೋದು. ಆ ಹುಡುಗಿ ನೋಡ್ರಿ ಬಂದು ಇಲ್ಲಿ ನೇಣು ಹಾಕ್ಕೊಂಡು ಸತ್ತೋದ್ಮೇಲೆ ಬೆಳಗಿನ ಜಾವ ನಮಗೆ ಗೊತ್ತಾಗಿದ್ದು ಏನಾಗ್ತಿದೆ ಏನು ಅಂತ. ಒಬ್ಬರು ಬಂದು ಬೆಳಗ್ಗೆ ಹೊತ್ತು ಬಂದು ಯಾಕೆ ಏನಾಗಿದೆ ಇಲ್ಲಿ ಹುಡುಗಿ ಈ ಥರ ನಿಂತ್ಕೊಂಡೈತಲ್ಲ ಅಂತ ಬಂದು ನೋಡಾರೆ. ಅದು ಹಗ್ಗ ಉದ್ದ ಇತ್ತಲ್ಲ, ಒದ್ದಾಡಿ ಆ ಹುಡುಗಿ ಏನಾಗೈತೆ ಅಂದರೆ ಸತ್ತೋಗ್ಬಿಡ್ತು. ಯಾರೋ ಹುಡುಗಿ ಹಿಂಗೆ ನಿಂತ್ಕೊಂಡೈತಲ್ಲ ಅಂತ, ಯಾಕಮ್ಮ ಹಂಗೆ ನಿಂತ್ಕೊಂಡಿದ್ಯಾ ಅಂತ ಕೇಳಿದಾಗ ಅವಾಗ ಏನು ಹೇಳಿದ್ರು ಅಂದರೆ ಅವ್ರಿಗೆ ಆಶ್ಚರ್ಯ ಬಿಟ್ಟೈತೆ. ಸತ್ತೋದ ತಕ್ಷಣ ಹೆಂಗಾಗ್ತಾರೆ ಹಳ್ಳಿ ಮನುಷ್ಯ, ಶೇಡ್ಕೊಬಿಟ್ಟು ಹೆಂಗಾಗೈತೆ. ಅದಕ್ಕೋಸ್ಕರ ಆಮೇಲೆ ಅವ್ರ ಮನೆಯವ್ರಿಗೆಲ್ಲ ಭೀತಿ ಅಂದರೆ ಮನೆಯವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಈ ಜಾಗದಲ್ಲಿ ಅವಾಗ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ವಿಷಯ ಎಲ್ಲ ಏನೇನು ನಡೀತಿತ್ತು ಅಂತ ಅವ್ರ ಮನೆಯವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಯಾಕೆಂದರೆ ಲವ್ ಮಾಡೋ ವಿಷಯದಿಂದ ಈ ಹುಡುಗಿ ಸತ್ತೋಗಿರೋದಿಲ್ಲ. ನೈಟು ಕಾಟ ಕೊಟ್ಟವ್ರ ಅಂದರೆ ಕಾಟ ಕೊಡ್ತಿಲ್ಲ, ಈ ರೋಡಲ್ಲಿ ಹೋಗಿ ಬರೋರ್ನ ಎಲ್ಲಣ್ಣ ಏನಿಲ್ಲ ಬಿಡೋಣ. ನೋಡೋಣ ಇಲ್ಲಿ ನೋಡೋಣ, ಜೂಮ್ ಮಾಡ್ತಾ ಇದ್ದೀನಿ ನೋಡೋಣ. ಕೃಷ್ಣ ಹುಡುಗಿ ಈ ರೋಡಲ್ಲಿ ಏನು ಮಾಡ್ತಿತ್ತು ಅಂದರೆ ಅಲ್ಲಿಂದ ಇಲ್ಲಿಗೂ ಹೋರಾಡೋದು, ಅಲ್ಲಿಂದ ಇಲ್ಲಿವರೆಗೂ ಆ ಹುಡುಗಿ ಅಡ್ಡಾಡ್ತಿತ್ತು. ಆವಾಗ ಏನು ಮಾಡೋದು ಅಂದರೆ ಒಂಥರ ಸೌಂಡ್ ಮಾಡೋದು, ಹಾಡು ಹೇಳ್ಕೊಂಡು ಕರಿಯೋ ಥರ ಸಾಂಗ್ ಹೇಳೋದು, ಇಲ್ಲ ಬೇರೆ ಥರ ಏನೋ ಒಂದು ಅಂತ ಕೂಗೋದು, ಬೇರೆ ಥರ ಆ್ಯಕ್ಟಿವಿಟಿಯಲ್ಲಿ ಬೇರೆ ಥರ ಕರಿಯೋರು. ಹಂಗಾಗಿ ಅದು ಏನಾಗೋದು ಅಂದರೆ ಜನ ಈ ರೋಡಲ್ಲಿ ಅಡ್ಡಾಡೋಕ್ಕೆ ಈ ರೋಡಲ್ಲಿ ಇಷ್ಟೊತ್ತಲ್ಲ ಅಡ್ಡಾಡೋದಕ್ಕೆ ಸ್ವಲ್ಪ ಭಯ ಪಡೋರು. ಕೃಷ್ಣಪ್ಪಣ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗೋ. ಇದೇ ಒಂದೇ ಗಿಡ ಅಲ್ಲ, ನಾವು ಆ ಹುಡುಗಿ ಸತ್ತೋಗಿರೋದಕ್ಕೋಸ್ಕರ ನೋಡು ಅಲ್ಲೂ ಮುಂದೆ ಐತಲ್ಲ ಗಿಡ, ಮರ ಅದ. ಆ ಮರದಲ್ಲೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸ್ವಲ್ಪ ಹುಷಾರಾಗಿ ನಡಿಯ. ಯಾಕೆ ಅಂದರೆ ನಾವು ಇರೋದು ಮೂವರೇ. ಹುಡುಗಿ ಬಂದರೆ ಇಬ್ಬರನ್ನೂ ಹಿಡ್ಕೊಳಲ್ಲ, 4 ಜನ ಹಿಡ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ. ಯಾಕೆ ಅಂದರೆ ಇವತ್ತು ಅಮಾವಾಸ್ಯೆ ಬೇರೆ ನೋಡು. ನಾಳೆ ಅಮಾವಾಸ್ಯೆ ಇರೋದಕ್ಕೋ ಇಲ್ಲ ಇವತ್ತು ಅಮಾವಾಸ್ಯೆ ಇರೋದಕ್ಕೋ ಈ ಥರ ಆಗೈತೆ. ಪೌರ್ಣಮಿನ ಯಾಕೆ ಈ ಥರ ಕಾಮಿಡಿ ಮಾಡ್ತಿದ್ದೆ ಹೇಳು? ಪೌರ್ಣಮಿಗೆ ಚಂದ್ರ ಕಾಣಿಸ್ತಾ ಇಲ್ಲ ಅಣ್ಣ ಅಲ್ಲಿ ಒಳಗಿರೋ ಕೃಷ್ಣ.
ಒಳಗಡೆ ಇರೋ ಕೃಷ್ಣ ನಾಚ ಬರ್ತಾವನ. ಒಳಗಡೆ ಕೃಷ್ಣ ಅಲ್ಲ. ಮಾವಿನಕಾಯಿಗಳು ಏನಿದ್ರು ನೋಡ್ರಿ, ಹುಡುಗಿ ಎಲ್ಲ ಬರ್ತೈತೆ. ನಿಜವಾಗ್ಲೂ ಈ ಏರಿಯಾಗೆ ಬರ್ತೈತೆ ಅಂದರೆ ಇದು ಗಿಡ ಬೇರೆ ಅಲ್ಲಾಡ್ತೈತೆ, ಗಾಳಿ ಬೇರೆ ಜೋರಾಗಿ ಆಡ್ತೈತೆ. ಸ್ವಲ್ಪ ಹುಷಾರಾಗಿ ಅಲರ್ಟ್ ಆಗ್ರಿ. ನೋಡೋಣ ಹುಡುಗಿ ಎಲ್ಲಿ ಬರ್ತೀರ. ನೋಡಿ ಅಲ್ಲೊಂದು ಗಾಡಿ ಹೋಗ್ತಾಯಿತ್ತು ನೋಡೋಣ. ಅಂದರೆ ಯಾರೋ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಈ ರೋಡಲ್ಲಿ ಯಾರೋ ಬರ್ತಾಯಿದ್ದಾರೆ. ಒಟ್ಟಲ್ಲಿ ನೋಡು ಸೌಂಡ್ ಆಗ್ತಾ ಇದ್ದಾಣ. ಏ ಕೃಷ್ಣ, ಅಲ್ಲೇನೋ ಐತೆ ನೋಡಪ್ಪ, ಬರ್ತೈತೆ ಹುಡುಗಿನ ಏನೋ ಬರ್ತೈತೆ ನೋಡ. ಅಣ್ಣ ಎಲ್ಲಿದ್ಯಾನ? ಹಾಂ ಹೋಗೋಣ, ಇಲ್ಲ ಇದ್ದೀನಿ. ಅವ್ನು ನೋಡಿದ್ರೆ ನೋಡು ಅಲ್ಲಿ ಹೋಗ್ತಾವನೆ ನಮ್ಮ ಹುಡುಗ. ಅಣ್ಣ ಹೋಗೋಣ, ಕರ್ಕೊಂಬರೋಣ. ಬಾ ಕೃಷ್ಣ, ತೋರಿಸ್ತೀನಿ. ಎಲ್ಲಪ್ಪ ನೋಡು ಹುಡುಗಿ. ತೋರ್ಸೋಣ ಬಾ, ಬೇಡ ಬಾ. ಹೇ ಬಾಪ, ಅದಕ್ಕೆ ಏನಿರ್ತೀಯ ಬಾ, ಇಲ್ಲೇ ಇದೆ ಬಾ. ನೋಡಲ್ಲೇನೆ ಅಲ್ಲಿ ನೋಡಲ್ಲಿ ಅಲ್ಲಿ ನಿಂತಿಲ್ಲ ಅಲ್ಲಿ. ಅದೇ ಬೇಡ ಬಾ, ಅಲ್ಲಿ ಯಾರೋ ಮನುಷ್ಯರು ನಿಂತಿರೋ. ಬೇಡ ಬಾ. ಏನು ಪರವಾಗಿಲ್ಲ ಬಾ ಕೃಷ್ಣ. ಬೇಡ ಬಾ. ಅಪ್ಪ ಏ ಅಣ್ಣ ಎಲ್ಲಣ್ಣ? ಅಪ್ಪ ನೋಡಲ್ಲೇ ಐತೆ ನೋಡ್ರಿ. ಅಣ್ಣ ನಡಿಯೋಣ, ಅಷ್ಟು ಓಡೋಣ. ಏನು ಪರವಾಗಿಲ್ಲ ಇಡ್ರಿ. ಅಲ್ಲಣ್ಣ, ಆ ಹುಡುಗಿ ಬಂದರೆ ಸುಮ್ಮನೆ ಡೇಂಜರು. ನೋಡು ಇಲ್ಲೇನೋ ಬಟ್ಟೆ ಐತೆ ಬೇರೆನು. ಹಾಂ ಆ ಹುಡುಗಿದೆ ಅಣ್ಣ. ಅಲ್ಲಣ್ಣ, ಆ ಹುಡುಗಿ ಬಂದರೆ ಸುಮ್ಮನೆ ಡೇಂಜರ್ ಆಗುತ್ತೆ. ಆಮೇಲೆ ನಮಗೆ ಭಯ ಬಿಟ್ಟು ಸುಮ್ಮನೆ ಆಮೇಲೆ ನಾವು ಇಲ್ದಿರೋದೆಲ್ಲ ಮಾಡ್ಕೊಂಡಾಗುತ್ತೆ. ಆ ಹುಡುಗಿ ಎಲ್ಲ ಐತೋ ಫಸ್ಟು ಬಚ್ಚಿಕೊಬಿಡೋಣ. ಆ ಹುಡುಗಿ ಬಂದಮೇಲೆ ನೋಡೋಣ ಆಯ್ತರ. ಹಾಂ ಅವಣ್ಣ ಯಾಕೆ ಹಂಗೋಡಾಗ್ತೈತೆ ಅಣ್ಣ? ಗಿಡ ಬೇರೆ ಅಲ್ಲಾಡ್ತೈತಣ್ಣ. ಗಿಡ ಬೇರೆ ಅಲ್ಲಾಡ್ತೈತಣ್ಣ. ನಿಜವಾಗ್ಲ ಹುಡುಗಿ ಬಂದೈತೆ ನೋಡೋಣ. ಏ ಅಣ್ಣ ಯಾಕೆ ಹಂಗೋಡಾಗ್ತಿದ್ಯಾ? ಇರೋಣ ಓಡಾಡ್ಬೇಡ ಅಣ್ಣ. ನಿಮ್ಗೆ ನಿಜವಾಗ್ಲ ಕಾಣಿಸ್ತಾ ಅದು? ಕರೆಕ್ಟಾಗಿ ಹೇಳೋಣ. ಕಾಣಿಸ್ತಾಯ್ತಾ? ಇಲ್ಲ ಅಣ್ಣ, ಮತ್ತೆ ನಮಗೆ ಕಾಣಿಸ್ತಾ ಇಲ್ಲ. ಹಾಂ ಇಲ್ಲ ಬಿಡೋಣ. ಈಗ ನನಗೆ ಅಣ್ಣ ಕಾಣಿಸ್ತಾಯಿದೆ ಅಂತ ಹೇಳ್ತಾ ಇದ್ದೆ. ನಾನು ನೋಡಿದ್ರೆ ನೀವು ಅಣ್ಣ ನೋಡೋಣ. ಯಾಕೋ ಗಿಡ ಬೇರೆ ಅಲ್ಲಾಡ್ತೈತೆ. ಗಿಡ ಬೇರೆ ಅಲ್ಲಾಡ್ತೈತೆ. ನನಗೆ ಯಾಕೋ ಡೌಟ್ ಹೊಡಿತೈತೆ. ಅಲ್ಲೇನೋ ಗಿಡ ಅಲ್ಲಾಡ್ತಲ್ಲ. ಅಲ್ಲಾಡ್ದಪ್ಪ. ನೋಡಿ ನೋಡೋಣ. ನೋಡಪ್ಪ ಕೃಷ್ಣ, ಅದ್ರ ಹತ್ರ ಜಾಸ್ತಿ ಇದು ಮಾಡಕ್ ಹೋಗ್ಬೇಡ. ಯಾವ್ದ್ರ ಹತ್ರ ಏನಲ್ಲಿ ಕಾರಣಕ್ಕೆ ಗಿಡ ಅಲ್ಲಾಡ್ತಂದಲ್ಲ. ಅಲ್ಲ ನೋಡು, ಸೈಲೆಂಟ್ ಆಗಿರೋ, ಸೌಂಡ್ ಮಾಡಕ್ ಹೋಗ್ಬೇಡ. ಎಲ್ಲಪ್ಪ ಗಿಡ ಅಲ್ಲಾಡಿದ್ದು? ಈ ಗಾಳಿ ಐತೆ, ಗಾಳಿಗಲ್ಲ ಅದು. ಗಾಳಿನೂ ಇಲ್ಲ ನೋಡು, ಸುಮ್ಮನೆ ಅದು ನೋಡೋದು. ಎಲ್ಲಿ ನೋಡು, ಏನು ಭಯ ಬಿಡೋಯ್ತು. ಈಗ ಮಂತ್ರ ಹಾಕ್ಲ ಒಂದು. ಹಾಂ ಚಿಕ್ಕಳೆ ಪಕ್ಕಳೆ ಕಕ್ಕಳೆ ಆಹಾ ಮಿನಿ ಹಯಾಮಿ ಕಿಕ್ಲಿಕ್ ಪಕ್ಲಿ ಆವ ಹಯಾಮಿ ಕಿಕ್ಲಿ ಪಕ್ಲಿ ಆವ ಹಯಾಮಿ. ಆಮಿನಿ ಎಲ್ಲ ಪೈರಪ್ಪ ಒಂದು ಸೆಕೆಂಡ್ ಕಟ್ ಮಾಡ. ಆವಹಯಾಮಿ ರಾರಾ ಆವಹಯಾಮಿ ರಾರಾ ಆವಹಯಾಮಿ. ಸ್ಟ್ರಕ್ ಫ್ರೀಜ್ ನೀನ ಮಾಡ್ತಾನೆ. ಕೃಷ್ಣ, ಅಯ್ಯಪ್ಪ, ನಾನು ಅದಕ್ಕೆ ಹೇಳಿದ್ದು.
ಬಾರೋ. ಅಣ್ಣ ಯಾಕಣ್ಣ ಹೊಡೋದೆ? ಇನ್ನೇನಪ್ಪ ಅಲ್ಲಿ ಬಂತು, ನಾನು ಹೇಳ್ತಾನೆ ಇದ್ದೀನಿ ಬೇಡ ಅಂತ. ಹಾಂ, ಈ ತರ ಮಾಡ್ಬಿಟ್ರು ಇವಾಗ. ಹೌದಾ? ಬೇಡ ಬರ್ರಿ ಹೋಗೋದು. ಅಲ್ಲಣ್ಣ ಏನಾಗಲ್ಲ, ನೋಡೋಣ ಬನ್ನಿ. ಅಲ್ಲಿ ಏನೂ ಆಗಲ್ಲ. ಇವಾಗ ಕೃಷ್ಣನ ಹತ್ರ ಬಂದಿದೆ ಅದು. ನಾವು ಅದನ್ನೇನಂತ ರಿಯಲಾಗಿ ನೋಡಿ ಬಿಡೋಣ. ಇವತ್ತು ಏನಾಗಲಿ ಅದನ್ನ ನೋಡ್ಕೊಂಡೇ ಹೋಗೋಣ ಬಾ, ಹತ್ರ ಹೋಗೋಣ ಬಾ. ಸರಿ ನಡೀರಿ. ಅಣ್ಣ ಏನು ಭಯ ಪಡಬೇಡ, ನೀವು ಭಯ ಪಡಬೇಡಿ, ನಾನು ಇದ್ದೀನಿ. ಏನು ಭಯ ಆಗಲ್ಲ, ನಾನು ಇದ್ದೀನಿ ಅಣ್ಣ. ಏನಾಗಲ್ಲ ಬಾ, ಹೋಗೋಣ ನೋಡೋಣ ಬಾ. ನೋಡೋಣ ಅಣ್ಣ, ನೋಡೋಣ ಕೃಷ್ಣನ ಅಲ್ಲೇ ಐತೆ. ನಾವು ಹೋಗೋಣ ಬಾ. ನಡೀರಿ ಹೋಗೋಣ ಬಾ, ಏನಾಗಲ್ಲ. ಅಣ್ಣ ಕೃಷ್ಣಣ್ಣ, ಅಣ್ಣ ಕೃಷ್ಣಣ್ಣ, ಅಣ್ಣ ಯಾಕಣ್ಣ ಹಂಗಿದ್ಯಾ? ಏನಿಲ್ಲ ಅಣ್ಣ, ಚೆನ್ನಾಗೈತೆ. ಮತ್ತೆ ಅವಾಗ ಯಾಕಣ್ಣ ಹಂಗೆ ಎದುರಿಸ್ಬಿಟ್ಟು ಓಡಿಸೋದೆ? ಅಲ್ಲ ಏನಾಯಿತು? ಇದಕ್ಕಿದ್ದಂಗೆ ಒಂದು ಸ್ವಲ್ಪ ಗಾಬರಿ ಪಡ್ತಾ ಇದೆಯಾ? ಏನೋ ಕಣ್ಣು ಕಾಣಿಸ್ತು ಅಷ್ಟೇ. ಇಲ್ಲಿ ಬಂದೆ, ಇವನೇ ಕರ್ಕೊಂಬಂದಿದ್ದು. ಅಲ್ಲ ನಾವು ಈ ಗಾಬರಿ ಪಡಿಸಿದ್ಯಲ್ಲಣ್ಣ, ಅಣ್ಣ ಓಡಾಯ್ತು. ಕೃಷ್ಣಪ್ಪ ಏನಪ್ಪ ಅಲ್ಲ ಏನಾಯ್ತು ಹೇಳು, ಪರವಾಗಿಲ್ಲ. ನಿಂತ್ಕೊಂಡ್ಬಿಟ್ಟು ನಗ್ಬಿಟ್ರೆ ನಮ್ಗೆ ಭಯ ಆಗಲ್ವಾ? ಅಲ್ಲ ಏನಾಯ್ತು ಹೇಳು, ಪರವಾಗಿಲ್ಲ. ಇಲ್ಲೇನೋ ಇದ್ದಂಗಿತ್ತು, ಒಟ್ಟಿನ ನೋಡ್ತಾ ಇದ್ದೆ ಅಷ್ಟೇ. ನಮ್ಗೆ ಗಾತ್ನ ಇರೋದು ಇಲ್ಲಿ ಸರಿಯಾಗಿ. ಹಾಂ, ಅಣ್ಣ ನೀನೇ ತಾನೇ ನನ್ನನ್ನು ಲವ್ ಮಾಡಿ ಓಡಿಸ್ಕೊಂಡು ಹೋಗಿದ್ದು. ನಾನು ನಿನ್ನ ಬಿಡಲಾರೆ. ಬರ್ತಾ ಅಣ್ಣ ನಾನು ನೀನು ನನ್ನನ್ನು ಮೋಸ ಮಾಡಿದ ಮೇಲೆ ನಾನು ನಿನ್ನ ಬಿಡಲಾರೆ. ಏಯ್, ನೀನು ನನಗೆ ಮೋಸ ಮಾಡ್ದಲ್ಲ, ನಾನು ಕೊನೆಗೂ ಕೇಳಿದೆ ಮನೆಯಲ್ಲಿ ನನ್ನ ಲವ್ ಮಾಡು ಅಂತ. ನೀನು ಯಾಕೆ ನಾನು ಮಾಡಿದೆ? ತಪ್ಪಿಸ್ಕೊಂಡು ಹೋದೆ. ನಾನು ನಿನ್ನಿಂದ ಸಾವಾಗಿದ್ದೀನಿ ನೋಡು. ಇವತ್ತು ನಿನ್ನ ಮುಂದೆ ಆತ್ಮ ಆಗಿ ಬಂದಿದ್ದೀನಿ. ಇವಾಗ ನಾನು ಲವ್ ಮಾಡ್ತೀಯಾ? ಇನ್ನೊಂದ್ಸರಿ ಯಾರಿಗಾನ ಈ ಥರ ಮಾಡಿದೆ ಅನ್ಕೋ, ನಾನು ನಿನ್ನ ಬಿಡಲ್ಲ. ನೋಡು ಕೇಳಿಸ್ಕೊ, ನಾನು ಇವಾಗ ನಿನ್ನ ಎತ್ಕೊಂಡು ಹೋಗ್ತೀನಿ. ಯಾರಿಗೂ ಮಾಡಲ್ಲ ಇನ್ನು, ನಾನು ಯಾರಿಗೂ ಮಾಡಲ್ಲ, ಬಿಟ್ಬಿಡು ನನ್ನ. ಇಲ್ಲ, ನಾನು ಯಾರಿಗೂ ಮಾಡಲ್ಲ, ಬಿಟ್ಬಿಡು. ನಿಜವಾದ ನಾನು ನಿನ್ನ ಪ್ರಾಮಿಸು, ನಿನ್ನ ಪ್ರಸಾದ ಮಾಡಲ್ಲ ಇನ್ನು. ಬಿಟ್ಬಿಡು. ಇಲ್ಲ ನಾನಿನ್ನ ಬಿಡಲ್ಲ. ಇವತ್ತೇ ನಿನ್ನ ಬಿಟ್ರೆ ಇನ್ನೊಂದ್ಸಲಿ ನೀನು ಇದೇ ಥರ ಇನ್ನೊಂದು ಹುಡುಗಿಗೂ ಅದೇ ಥರ ಮಾಡ್ತೀಯ. ನಾನಿನ್ನ ಬಿಡಲ್ಲ. ಪುನೀತಾ, ಪುನೀತಾ, ಓಯ್ ಎದ್ದೇಳು, ಏನಾಯ್ತು? ಯಾಕೆ ನಾನು ಹಿಂಗೆ ಮಲಗಿದ್ದೀನಿ? ಏನಿಲ್ಲವಾ, ಎದ್ದೇಳು. ಅಣ್ಣ ಏನಾಗೈತಣ್ಣ? ಏನೂ ಆಗಿಲ್ಲ, ಎದ್ದೋಳ್ರಣ. ಹೊಲ್ಟೋಗ್ಬಿಟ್ರಣ ಅದು. ಹೋಯ್ತು, ಗೊತ್ತಾಗ್ತಿಲ್ಲ ಯಾಕೋ. ಏನೂ ಆಗಿಲ್ಲ, ನೆಮ್ಮದಿಯಾಗಿರೋಣ, ಆರಾಮಾಗಿರ್ರಿ, ಏನೂ ಆಗಿಲ್ಲ. ಸರಿ ಅಣ್ಣ, ಹೋಗೋಣ. ಹೋಗೋಣ. ಏನೂ ಆಗಿಲ್ಲ ನಡೀತು. ಸಬ್ಸ್ಕ್ರೈಬ್ ಮಾಡ್ಕರಿ. ಎಲ್ಲ ನಮ್ಮ ವಿಡಿಯೋನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ನಮ್ಮ ಅಣ್ಣ ಹೇಳುತ್ತೆ ಕೃಷ್ಣನ, ಹೇಳೋಣ. ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕಮೆಂಟ್ ಮಾಡಿರಿ. ಅಲ್ಲಿ ಗಂಟೆ ಥರ ಇರ್ತೈತೆ. ಬಾಯ್. ಕೃಷ್ಣ ಅಂತ ಹಾಕ್ರಿ.